ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 19ನೇ ವಚನ ಕೊನೆ ಭಾಗವನ್ನ ನಾವು ಧ್ಯಾನಿಸ್ತಾ ಇದ್ದೆವು. 19ನೇ ವಚನದ ಕೊನೆ ಭಾಗ ನಾವು ಧ್ಯಾನಿಸ್ತಿದ್ದೆವು. ರೆವೆಲೇಷನ್ಸ್ ಚಾಪ್ಟರ್ 3 ವರ್ಸ್ 19 ಮತ್ತು 18 ಕೊನೆ ಭಾಗ ಮತ್ತು 19 ಕೂಡ ಇವತ್ತು ಧ್ಯಾನಿಸೋಣ. ಕೊನೆ ಭಾಗ ನಾನು ಓದ್ತಾ ಇದ್ದೇನೆ. ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು ತಾನು ಅಪೊಸ್ತಲನಾದ ಯೋಹಾನನಿಗೆ ಪತ್ಮೋಸ್ ದ್ವೀಪದಲ್ಲಿ ಕಾಣಿಸಿಕೊಂಡು ಆಯಾ ಸಭೆಗಳಿಗೆ ಸಂದೇಶಗಳನ್ನ ಯೋಹಾನು ನೀನು ಬರೇ ಆ ಸಭೆಗಳಿಗೆ ಎಂಬುದಾಗಿ ಕರ್ತನು ಒಂದು ತನ್ನ ಕ್ರಮದ ಪ್ರಕಾರ ಮೊದಲು ಆ ಸಭೆಯನ್ನು ಮೆಚ್ಚಿಕೊಳ್ಳುತ್ತಾ ಅವರಲ್ಲಿರುವ ಕ್ರಿಯೆಗಳನ್ನು ಕುರಿತು ವಿವರಿಸುತ್ತಾ ಮತ್ತು ಅವರಿಗೆ ಎಲ್ಲಾದರೂ ಲೋಪದೋಷ ಉಂಟಾದಾಗ ಎಚ್ಚರಿಕೆಯನ್ನು ನೀಡುತ್ತಾ ಗದರಿಸುತ್ತಾ ಮತ್ತು ಅದರ ನಂತರ ಅವರಿಗೆ ವಾಗ್ದಾನವನ್ನ ಅವರಿಗೆ ಏನು ಒಂದು ಬಹುಮಾನವನ್ನ ನೀಡುವಂತ ಒಂದು ಕ್ರಮದಲ್ಲಿ ನಾವು ಹಿಂದಿನ 6 ಸಭೆಗಳನ್ನು ಧ್ಯಾನಿಸಿ ಲವೋದಿಕೀಯ ಸಭೆಯ ಕೊನೆ ಭಾಗಕ್ಕೆ ಬಂದಿದ್ದೇವೆ. 18ನೇ ವಚನ ಕೊನೆ ಭಾಗ, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನಾನು ಯಾರ್ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರು. ಪ್ರಿಯರೇ, ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಏನಪ್ಪಾ ಅಂತ ಹೇಳಿದ್ರೆ, ದ ಆಕ್ಟಿವಿಟಿ ಆಫ್ ದ ಈವಿಲ್ ಈಸ್ ನಾಟ್ ಆಸ್ ಗ್ರೇಟರ್ ದ್ಯಾನ್ ದ ಆಕ್ಟಿವಿಟಿ ಆಫ್ ದ ಗುಡ್ ಅಂತ. ಅಂದ್ರೆ ಒಳ್ಳೆತನ ಕ್ರಿಯಾತ್ಮಕವಾಗಿರುವ ಇದ್ದಷ್ಟು ಈವಿಲ್ ಇದ್ದಷ್ಟು ಒಳ್ಳೆತನ ಕ್ರಿಯಾತ್ಮಕವಾಗಿ ಇರ್ತಾ ಇಲ್ಲ. ಸೊ ಹಾಗಾಗಿ ಒಳ್ಳೆತನ ಎಂಬುದಾಗಿ ಹೇಳುವಾಗ ದೇವರು ತಾನೇ ಹೇಳುವ ಒಳ್ಳೆಯದು ಅದು ಹೆಚ್ಚು ಕ್ರಿಯಾಪೂರ್ವಕವಾಗಿರಬೇಕು. ಕೇವಲ ಮಾತಿನಲ್ಲಿ ಮಾತ್ರ ಅಲ್ಲ, ಕ್ರಿಯೆಗಳಲ್ಲಿ ಇರುವಂತ ಒಂದು ನಂಬಿಕೆ ನಮ್ಮಲ್ಲಿ ಬಹಳ ಮುಖ್ಯ ಎಂಬುದನ್ನ ಭಕ್ತನಾದ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ನಂಬಿಕೆಗೂ ಮತ್ತು ಕ್ರಿಯೆಗಳಿಗೆ ಹೊಂದಿಕೆ ಮಾಡಿ ಆ ಅಬ್ರಹಾಮನ ಜೀವಿತವನ್ನ ಒಂದು ಉದಾಹರಣೆಯನ್ನಾಗಿ ತೆಗೆದುಕೊಂಡು ಆ ನೀತಿ ಎನ್ನುವುದು ಆ ಅಬ್ರಹಾಮನ ಒಂದು ಕ್ರಿಯೆಗಳ ಮೂಲಕವಾಗಿ ಪ್ರವರ್ಧಮಾನವಾಯಿತು. ದಟ್ ವರ್ಡ್ ಈಸ್ ಯೂಸ್ಡ್. ಕನ್ನಡ ಭಾಷೆಯಲ್ಲಿ ಅದು ಬಹಳ ಉತ್ತಮವಾದಂತ ಪದ. ಪ್ರವರ್ಧಮಾನವಾಗಬೇಕು. ವಿಶ್ವಾಸ ಜೀವಿತ ವಿಕಾಸ ಜೀವಿತ ಆಗಬೇಕು. ವಿಶ್ವಾಸ ಜೀವಿತ ಮನೋವಿಕಾಸಕ್ಕೆ ಕಾರಣ ಆಗಬೇಕು, ಮನೋರಂಜನೆಗೆ ಕಾರಣ ಆಗುವಂಥದ್ದಲ್ಲ, ರಂಜಿಸುವ ಮಾತುಗಳಿಂದ ಅಲ್ಲ. ಆದ್ರಿಂದ ಲವೋದಿಕೀಯ ಸಭೆಯಲ್ಲಿ ಆಧಿಕ್ಯತೆ ಇತ್ತು, ಲವೋದಿಕೀಯ ಸಭೆಯಲ್ಲಿ ಐಶ್ವರ್ಯವಿತ್ತು, ಲವೋದಿಕೀಯ ಸಭೆಯಲ್ಲಿ ಕಣ್ಣಿಗೆ ಹಚ್ಚಿಕೊಳ್ಳುವ ಆಫ್ತಾಲ್ಮಿ ಎಂಬ ಔಷಧಿ ಇತ್ತು. ತುಂಬಾ ಐಷಾರಾಮಿ ಬದುಕ್ತಕ್ಕಂತ ಆ ಲವೋದಿಕೀಯ ಜನರನ್ನು ಪರಿಶುದ್ಧಾತ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನು ಆ ಸಭೆಯಲ್ಲಿರುವ ಆ ಪರಿಸ್ಥಿತಿಯನ್ನ ನೋಡಿ ಅವರು ದೈಹಿಕವಾಗಿ ಬಾಹ್ಯವಾಗಿ ಐಶ್ವರ್ಯವಾಗಿದ್ದಾರೆ, ಆದರೆ ನೀನು ಸಂಪನ್ನನು ಅಂತ ತಿಳ್ಕೊಳ್ತಾ ಇದೀಯ, ಆದ್ರೆ ನೀನು ಸಂಪನ್ನನಲ್ಲ. ಒಂದರಲ್ಲಿ ಕೊರತೆ ಇಲ್ಲದವನೆಂಬುದಾಗಿ ಅಂದ್ಕೊಳ್ತಾ ಇದೀಯ, ಆದ್ರೆ ನೀನು ಕೊರತೆ ಇಲ್ಲದೆ ಇರುವವನಲ್ಲ. ಕರ್ತನಲ್ಲಿ ಪ್ರಿಯರೇ, ಆ ಒಂದು ಮಾನಸಿಕ ದಿವಾಲತನ ಅಥವಾ ಆತ್ಮಿಕ ಲೋಪ ಇರಬೇಕಾದಷ್ಟು ಆ ಸ್ಪಿರಿಚುವಲ್ ಸ್ಟ್ರೆಂಗ್ತ್ ವಿಶ್ವಾಸಿಗೆ ಯಾವ ರೀತಿಯ ಶಕ್ತಿ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಕುರಿತು ಒಬ್ಬ ಸುವಾರ್ತಿಕನು ಶಿಲುಬೆಯ ಕುರಿತು ಹೇಳುವಾಗ ಅಪೊಸ್ತಲನಾದ ಪೌಲನು ಹೇಳ್ತಾನೆ ಕೊರಿಂಥದವರು ಬರೆದ ಪತ್ರಿಕೆಯಲ್ಲಿ, ಶಿಲುಬೆಯ ಮಾತು ಆ ರಕ್ಷಣಾ ಮಾರ್ಗದಲ್ಲಿರುವ ನಮಗಾದರೂ ಅದು ಶಕ್ತಿಯಾಗಿದೆ, ಆದರೆ ಆ ನಾಶ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚು ಮಾತಾಗಿದೆ. ಕೆಲವರಿಗೆ ಕ್ರೈಸ್ತವ್ಯವೆಂದರೆ ಹುಚ್ಚುತನ, ಕೆಲವರಿಗೆ ಕರ್ತನಾದ ಯೇಸು ಕ್ರಿಸ್ತನೆಂದರೆ ಶಿಲುಬೆಯಿಂದ ಇಳಿದು ಬರ್ಲಿಕ್ಕೆ ಆಗದೆ ಇರುವಂತಹ ಕೈಲಾಗದ ದೇವರು ಎಂಬುದಾಗಿ ಲೋಕವು ತಿಳಿದುಕೊಳ್ಳುವಂತ ಒಂದು ಅವರ ಆ ಲೌಕಿಕ ಜ್ಞಾನದ ಸ್ಥಿತಿ. ಆದರೆ ದೇವ್ರ ನಾಮಕ್ಕೆ ಸ್ತೋತ್ರ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಪ್ರವೇಶ ಮಾಡಿದಾಗ
ಪವಿತ್ರಾತ್ಮ ದೇವರಿಂದ ನಾವು ಮುದ್ರೆ ಹೊಂದಿದಂಥವರಾಗಿ, ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡುವಂಥವನಾಗಿ, ನಮಗೆ ಮನೋವಿಕಾಸ, ನಮಗೆ ಏನೂ ಇಲ್ಲದಿದ್ದರೂ ನಾವು ಉಲ್ಲಾಸವಾಗಿರುವಂತವರಾಗಿರ್ತೇವೆ. ಕಷ್ಟಗಳು ಸುತ್ತಿಕೊಂಡರು, ಕಷ್ಟ ಕಾರ್ಪಣ್ಯಗಳು ನಮ್ಮ ಸುತ್ತ ಇದ್ದರು, ಶ್ರಮೆಗಳಲ್ಲಿ ನಾವಿದ್ದರೂ ಆತನಲ್ಲಿ ನಾವು ಹರ್ಷಿಸುತ್ತೇವೆ. ಅದನ್ನೇ ಭಕ್ತನಾದಂತಹ ಹಬಕ್ಕೂಕನು ಹೇಳುವಂಥದ್ದು. ಕ್ಷಯವು ನನ್ನ ಎಲುಬುಗಳಿಗೆ ಹತ್ತಿದರು, ಲತೆಗಳಲ್ಲಿ ದ್ರಾಕ್ಷಿ ಇಲ್ಲದಿದ್ದರು, ಅಂಜೂರವು ಚಿಗುರದಿದ್ದರು, ಕೊಟ್ಟಿಗೆಯಲ್ಲಿ ಕುರಿಗಳು ಇಲ್ಲದಿದ್ದರು, ಮಂದೆಯಲ್ಲಿ ಏನು ಹಸುಗಳು ಇಲ್ಲದಿದ್ದರು, ಆತನ ಆನಂದ ಎಲ್ಲಿ ಅಂದರೆ ಯೆಹೋವನಲ್ಲಿ ನಾನು ಆನಂದಿಸ್ತೇನೆ, ಯೆಹೋವನನ್ನು ಆರಾಧಿಸ್ತೇನೆ. ದಟ್ ಈಸ್ ದ ರಿಯಲ್ ಸ್ಪಿರಿಚುವಲ್ ಬಿಲೀವರ್ ಲೈಫ್ ಪ್ಯಾಟರ್ನ್. ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಆತ್ಮೀಯ ಜೀವಿತ ಅಂದ್ರೆ ಏನೋ ಒಂದು ವಿಶೇಷ ಆಶೀರ್ವಾದ ಅಥವಾ ವಿಶೇಷವಾದಂತ ಒಂದು ಹೀಲಿಂಗ್ ಮಿನಿಸ್ಟ್ರಿ ಅಂತ ಸಪರೇಟ್ ಆಗಿ ಹೇಳ್ತಾರೆ. ಹೀಲಿಂಗ್ ಸುವಾರ್ಥ ಸಭೆಗಳು, ಸ್ವಸ್ಥತ ಸುವಾರ್ಥ ಕೂಟಗಳು. ಸತ್ಯವೇದದಲ್ಲಿ ಸುವಾರ್ಥ ಇದೆ, ಸುವಾರ್ಥ ಕೂಟಗಳು ನಡೆದಿವೆ. ಆದ್ರೆ ಸ್ವಸ್ಥತೆಗಾಗಿ ಸುವಾರ್ಥ ಎಂಬುದು ಅಪೊಸ್ತಲ ಕಾರ್ಯಗಳ, ಅಪೊಸ್ತಲ ಕೃತ್ಯಗಳಲ್ಲಾಗ್ಲಿ ಪತ್ರಿಕೆಗಳಲ್ಲಾಗ್ಲಿ ನಾವು ಕಾಣೋದಿಲ್ಲ. ಕಾಲಘಟ್ಟ ಬದಲಾದಂತೆಲ್ಲ ತ್ವಯತೈರ ಸಭೆಯಿಂದ, ಪೆರ್ಗಮ ಸಭೆಯಿಂದ ಪ್ರಾರಂಭವಾಗಿರುವಂತಹ ಕ್ರೈಸ್ತವ್ಯವು ಮತವನ್ನ ಆಚರಿಸಿಕೊಂಡಾಗ, ಇದು ಒಂದು ಧರ್ಮವಾಗಿ ಪರಿವರ್ತನೆ ಆದಾಗ, ಇದಕ್ಕೊಂದು ಹ್ಯೂಮನ್ ಅಥಾರಿಟಿ, ಒಂದು ಬಿಷಪ್ ಅಥವಾ ಒಂದು ಅಧಿಕಾರ, ಒಂದು ಪಾಸ್ಟರ್ಶಿಪ್ ಅಥವಾ ಒಂದು ರೆವರೆಂಡ್ಶಿಪ್, ಇಂಥ ಪದಗಳು, ಇಂಥ ಒಂದು ಸಂಗತಿಗಳು ಬಂದಾಗ ಆತ್ಮೀಯ ಅವನತಿ ಅಲ್ಲಿಂದ ಪ್ರಾರಂಭ ಆಗಿ ಪೆರ್ಗಮದಿಂದ ದಾಟಿ ಅದು ತ್ವಯತೈರಿಗೆ ಬಂದು ಸಾರ್ದೀಸ್ಗೆ ಬಂದು, ಸಾರ್ದೀಸ್ನಲ್ಲಿ ಒಂದು ಮತ ಸಂಸ್ಕರಣೆ ಆಯ್ತು. ಆದ್ರೆ ಸಾರ್ದೀಸ್ ನಂತರ ಆ ಕೊನೆ ಕಾಲಘಟ್ಟದಲ್ಲಿ ಮಿಷನರಿಗಳ ಕಾಲಘಟ್ಟ ಬಂತು. ಫಿಲಡೆಲ್ಫಿಯಾ ಅದೊಂದು ಉಜ್ಜೀವ ಉಂಟಾಗುವಂತ ಕಾಲಘಟ್ಟ. ಮಿಷನರಿಗಳು ಆಯಾ ಪ್ರಾಂತಗಳಿಂದ ಹೊರಟು ಬಂದರು. ಕರ್ತನಲ್ಲಿ ಪ್ರಿಯರೇ, ಇತ್ತೀಚೆಗೆ ನಾನು ಬನ್ನೂರು ಪ್ರಾಂತವನ್ನು ದರ್ಶಿಸಿದೆ. ಸ್ಕಾಟ್ಲ್ಯಾಂಡ್ ನಿಂದ ಒಬ್ಬರು ಸೇವಕರು, ಅವರು 6 ತಿಂಗಳು ಮಾತ್ರ, ಆದ್ರೆ 3 ತಿಂಗಳು ಹಡಗಿನಲ್ಲಿ ಪ್ರಯಾಣ, ಇಲ್ಲಿ 3 ತಿಂಗಳು ಆ ಸ್ಥಳವನ್ನು ನೋಡಿ ಅಲ್ಲಿಗೆ ದೇವರಾತ್ಮನು ಅವರು ಕಳಿಸಿದ್ದು. ಮಿಷನರಿಗಳ ಕಾಲಘಟ್ಟ. ವಿಲಿಯಂ ಕೇರಿ ಈಸ್ ದ ಫಾದರ್ ಆಫ್ ದ ಮಿಷನರೀಸ್. ಪ್ರತಿಯೊಬ್ಬ ವಿಶ್ವಾಸಿಯು ಮಿಷನರಿ ಆಗಬೇಕು. ಪ್ರತಿಯೊಬ್ಬ ವಿಶ್ವಾಸಿಯ ಅಂತರಂಗದಲ್ಲಿ, ಹೃದಯದಲ್ಲಿ ಪರಿಸ್ಥಿತಿಗಳು ಪ್ರತಿಕೂಲವಾಗಿದ್ದಾಗ, ನಿಂದೆ, ಅಪಮಾನ, ವೇದನೆ, ಶೋಧನೆ ಬಂದಾಗ ಕರ್ತನಾದ ಯೇಸು ಕ್ರಿಸ್ತನ ಸೈನಿಕನಾಗಿ ಮುನ್ನುಗ್ಗಬೇಕು. ದಟ್ ಸ್ಪಿರಿಟ್, ಆ ಒಂದು ಧೈರ್ಯದ ಆತ್ಮ ಪರಿಶುದ್ಧಾತ್ಮ ದೇವರು ನಮಗೆ ನೀಡುವನಾಗಿದ್ದಾನೆ. ಯಾಕಂತ ಹೇಳಿದ್ರೆ ನಾವು ಈ ಲೋಕದಲ್ಲಿ ಶಾಶ್ವತವಾಗಿರುವುದಿಲ್ಲ. ಈ ಲೋಕವು ನಮ್ಮದಲ್ಲ, ನಾವು ಈ ಲೋಕದಲ್ಲಿ ಶಾಶ್ವತವಾಗಿರುವುದಿಲ್ಲ. ಲವೋದಿಕೀಯ ಸಭೆಗೆ ಕರ್ತನಾಂತ ಯೇಸು ಕ್ರಿಸ್ತನು ತಾನು ಅಂತಿಮವಾಗಿ ಈ ಸಂದೇಶಗಳನ್ನು ನೀಡುತ್ತಾ ಬರುವಾಗ, ದೇವರಾತ್ಮನು ಕರ್ತನಾದ ಯೇಸು ಕ್ರಿಸ್ತನು ತಾನು ಹೊರಟು ಹೋದ ಮೇಲೆ, ನನಗಿಂತ ಇನ್ನೂ ಹೆಚ್ಚಾಗಿ ನಿಮಗೆ ನನ್ನಿಂದ ತೆಗೆದುಕೊಂಡ ಮಾತುಗಳನ್ನು ಸಹಾಯಕನು ನಿಮಗೆ ಹೇಳುವನು ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಕರ್ತನಲ್ಲಿ ಪ್ರಿಯರೇ, ನಾವು ಸತ್ಯವೇದಾನುಸಾರವಾಗಿರುವಂತಹ ಸತ್ಯದ ಆತ್ಮನನ್ನು, ಪರಿಶುದ್ಧಾತ್ಮ ದೇವರನ್ನು ನಾವು ನಂಬಬೇಕು. ಪರಿಶುದ್ಧಾತ್ಮನು ತ್ರಿತ್ವದಲ್ಲಿ ಆತನು ದೇವರು, ಆತನು ಶಕ್ತಿ ಅಲ್ಲ, ಆತನು ಒಬ್ಬ ವ್ಯಕ್ತಿ. ಪರಿಶುದ್ಧಾತ್ಮ ದೇವರು, ಆತನು ಒಬ್ಬ ವ್ಯಕ್ತಿ. ಆತನು ನಮ್ಮಲ್ಲಿ ಇರ್ತಾನೆ, ನಮ್ಮಲ್ಲಿದ್ದು ಕಾರ್ಯ ಮಾಡೋನಾಗಿರ್ತಾನೆ. ದಯಮಾಡಿ ನೋಡ್ರಿ, ಇದಕ್ಕೆ ಆಧಾರವಾಗಿ ನಾವು ವಾಕ್ಯಕ್ಕೆ ಹೋಗೋಣ. ವಾಕ್ಯದಲ್ಲಿ ಕೆಲವು ಸಂಗತಿಗಳನ್ನು ನಾನು ಹೇಳುವಾಗ, ಪ್ರಿಯರೇ, ನಿಮ್ಮ ಬಳಿಯಲ್ಲಿ ಸಾಧ್ಯವಿದ್ದರೆ ಸತ್ಯವೇದವನ್ನು ಹತ್ತಿರ ಇಟ್ಟುಕೊಳ್ಳಿರಿ. ಸತ್ಯವೇದವನ್ನು ತೆಗೆದುಕೊಳ್ಳಿಕ್ಕೆ ಆಗಿಲ್ಲ ಅಂದ್ರೆ ವಚನಗಳನ್ನು ಬರೆದಿಟ್ಕೊಳ್ರಿ. ಇಲ್ಲ ಸಾಧ್ಯ ಆಗಿಲ್ಲ ಅಂದ್ರೆ ಜ್ಞಾಪಕ ಇಟ್ಕೊಳ್ರಿ. ಬೆರೆಯ ಸಭೆಯ ವಿಶ್ವಾಸಿಗಳು ಒಂದು ಸಂದೇಶವನ್ನು ಕೇಳಿದ ನಂತರ ಆ ವಾಕ್ಯವು ಹೀಗಿದೆಯೋ ಇಲ್ವೋ ಅಂತ ನೋಡ್ತಾ ಇದ್ದರಂತೆ. ಅದು ನಿಜವಾದಂತ ಒಂದು ಒಳ್ಳೆಯ ನಂಬಿಕೆ ಜೀವನ. ಪ್ರಿಯರೇ, ನಾನು ಕೂಡ ಒಮ್ಮೆ ಬೋಧಿಸಿರುವಂತಹದನ್ನ ಪುನಃ ಕೇಳಿಸ್ಕೊಳ್ತೇನೆ. ಕೇಳಿಸ್ಕೊಂಡು ನಾನೇನಾದರೂ ಫ್ಲೋನಲ್ಲಿ
ಹೇಳುವ ರೀತಿನಲ್ಲಿ ಹೇಳದಲೆ, ಅಥವಾ ಹೇಳಬೇಕಾದಷ್ಟು ಹೇಳದಲೆ, ಅಥವಾ ತಿಳಿಸುವುದರಲ್ಲಿ ಇನ್ನು ಸ್ವಲ್ಪ ಸೌಮ್ಯವಾಗಿ ಹೇಳಬೇಕಾಗಿತ್ತ ಅನ್ನೋದನ್ನ ನಾನು ಆತ್ಮ ಪರಿಶೀಲನೆ ಮಾಡ್ಕೊಳ್ತೇನೆ. ನನ್ನನ್ನು ನಾನು ಪರಿಶೀಲನೆ ಮಾಡಿಕೊಂಡು ಮುಂದಿನ ಸಂದೇಶಕ್ಕೆ ಸಿದ್ಧರಾಗುವಾಗ ನಾನು ಇನ್ನೂ ಹೆಚ್ಚೆಚ್ಚಾಗಿ ದೇವರನ್ನ ಪ್ರಾರ್ಥಿಸಿ ಬೇಡ್ತಾ ಇರ್ತೇನೆ. ದಯಮಾಡಿ ಬನ್ನಿ ನನ್ನ ಜೊತೆಯಲ್ಲಿ ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನ. Gospel according to John chapter 14 verse 17. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದ್ರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಥ್ಯಾಂಕ್ ಯು ಸಿಸ್ಟರ್. ನೋಡ್ರಿ, ಆತನು ನಿಮ್ಮ ಬಳಿಗೆ ಬರುವನ್ನು, ಇಟ್ ಈಸ್ ಯೂಸ್ಡ್ ಇನ್ ದಟ್ ಮ್ಯಾಸ್ಕ್ಯುಲೈನ್ ಜೆಂಡರ್. ಅಂದ್ರೆ ಆ ರೀತಿಯಾಗಿ ಇರುವನು ಒಬ್ಬ ವ್ಯಕ್ತಿಯಾಗಿ ಪರಿಶುದ್ಧಾತ್ಮ ದೇವರು ಹೇಳಲ್ಪಟ್ಟಿದ್ದಾನೆ. ನಿಮ್ಮೊಳಗೆ ಇರುವನು. ಲೋಕವು ಅದನ್ನ ಹೊಂದಲಿಕ್ಕಾಗುವುದಿಲ್ಲ. ಪರಿಶುದ್ಧಾತ್ಮ ದೇವರನ್ನು ಲೋಕವು ಹೊಂದಲಿಕ್ಕಾಗುವುದಿಲ್ಲ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಅವರ ರಕ್ಷಕನನ್ನಾಗಿ ಅಂಗೀಕರಿಸ್ತಾ ಹೋದರೆ ಹಾಗೆ ಅಂಗೀಕರಿಸೋದಕ್ಕೂ ಸ್ವೀಕರಿಸೋದಕ್ಕೂ ಪರಿಶುದ್ಧಾತ್ಮ ದೇವರು ತಾನೇ ಸುವಾರ್ತೆ ಸಾರಲ್ಪಡುವಾಗ ಅವರಲ್ಲಿ ಒಂದು ಕನ್ವಿಕ್ಷನ್, ಅವರಲ್ಲಿ ಒಂದು ಒಪ್ಪಿಸುವಿಕೆಯನ್ನು ತರುವಂತನಾಗಿರ್ತಾನೆ. ಇದರ ಬಗ್ಗೆ ನ್ಯೂಮರಾಲಜಿ, ಪವಿತ್ರಾತ್ಮನ ಶಾಸ್ತ್ರದ ಕುರಿತು ಸಹೋದರ ರೆಜಿ ಅಲೆಕ್ಸ್ ಅವರು ನಮಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಸ್ವಲ್ಪ ಅದರ ಉಲ್ಲೇಖವನ್ನ ನಾನು ತೆಗೆದುಕೊಳ್ತಿದ್ದೇನೆ. ಯಾಕಂದ್ರೆ ಲವೋದಿಕೀಯ ಸಭೆಯ ಕಾಲಘಟ್ಟದಲ್ಲಿ ಪವಿತ್ರಾತ್ಮ ದೇವರು ಹೆಚ್ಚೆಚ್ಚಾಗಿ ತನ್ನ ಕಾರ್ಯಗಳನ್ನ ಮಾಡುತ್ತಿರುವಂತ ಸಂದರ್ಭದಲ್ಲಿ ಪರಿಶುದ್ಧಾತ್ಮ ದೇವರ ಕುರಿತು ಒಂದು ಸರಿಯಾದ ಗ್ರಹಿಕೆ, ಆತನ ಸಭೆಯನ್ನು ಹೇಗೆ ಕ್ರಮಪಡಿಸುತ್ತಾನೆ, ಸಭೆಯಲ್ಲಿರುವ ವಿಶ್ವಾಸಿಗಳ ಜೊತೆಯಲ್ಲಿ ಹೇಗೆ ಆತನು ಒಡನಾಟ ಇರೋನಾಗಿರ್ತಾನೆ ಎಂಬುದನ್ನು ಯೋಚನೆ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಪರಿಶುದ್ಧಾತ್ಮ ದೇವರು ಕೂಡ ಆತನು ಸಭೆಯಲ್ಲಿ ಸೇರಿ ಬಂತವರಲ್ಲಿ ಆತನು ಕಾರ್ಯೋನ್ಮುಖನಾಗಿರುವಂತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈಗ ನಾವು ಓದಿರುವ ವಾಕ್ಯ ಭಾಗದಲ್ಲಿ ನಾವು ಆಲೋಚನೆ ಮಾಡಿರುವಂತೆ ಆತನು ಸತ್ಯದ ಆತ್ಮನು, ಆ ಸಹಾಯಕನು ಎಂತವನು? ಮತ್ತೊಂದು ವಚನವನ್ನು ನಾವು ನೋಡೋಣ. ಲೆಟ್ ಅಸ್ ಸಿ ಒನ್ ಮೋರ್ ವರ್ಸ್. ಅದೇ ಯೋಹಾನ್ ಸುವಾರ್ತೆ 16ನೇ ಅಧ್ಯಾಯ 12-13 ವಚನಗಳು ಸಿಸ್ಟರ್. ಯೋಹಾನ್ ಸುವಾರ್ತೆ 16ನೇ ಅಧ್ಯಾಯ 12 ಮತ್ತು 13 ವಚನಗಳು. ನಾನು ನಿಮಗೆ ಹೇಳಬೇಕಾದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಥ್ಯಾಂಕ್ ಯು ಸಿಸ್ಟರ್. ಈ ವಚನ ಭಾಗ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತದೆ. ಯಾಕಂದ್ರೆ ಆತನು ನಮ್ಮನ್ನ ನಡೆಸುವಂತವನಾಗಿರ್ತಾನೆ. ಆತನು ನಮ್ಮನ್ನು ಎಷ್ಟು ಮಟ್ಟಿಗೆ ನಡೆಸುವಂತವನಾಗಿರ್ತಾನೆ ಎಂಬುದಾಗಿ ಭಕ್ತನ ಅಂತ ಯೋಹಾನನು ತನ್ನ ಸುವಾರ್ತೆಯಲ್ಲಿ ಈ ಮಾತುಗಳನ್ನ ಬರೆಯುವಾಗ ಆತ್ಮನ ಕಾರ್ಯಗಳು, ಪರಿಶುದ್ಧಾತ್ಮ ದೇವನ ಕಾರ್ಯಗಳು ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಇರ್ತದೆ ಎಂಬುದನ್ನ ನಾವು ಗಮನಿಸಿಕೊಳ್ಳಬೇಕು, ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಬೇಕು. ಬಹಳ ಸ್ಪಷ್ಟವಾಗಿ ಅಲ್ಲಿ ನಾವು ನೋಡ್ತೇವೆ. ನಿಮಗೆ ಹೇಳಬೇಕಾದ ಇನ್ನು ಬಹಳ ಉಂಟು. ಸ್ವಾಮಿ ಒಂದೇ ಸಾರಿ ಎಲ್ಲ ಒಟ್ಟಿಗೆ ಹೇಳುವಂತವರಲ್ಲ. ಕಳೆದ ಸಾರಿ ನಾವು ಧ್ಯಾನಿಸ್ತಾ ಬಂದೆವು. ಸಾಮ್ಯರೂಪವಾಗಿ ಬೋಧಿಸುವ ದೇವರು, ಹಂತ ಹಂತವಾಗಿ ಬೋಧಿಸುವ ದೇವರು, ಕ್ರಮಕ್ರಮವಾಗಿ ಬೋಧಿಸುವ ದೇವರು, ಒಳ್ಳೆಯ ಬೋಧಕನು, ಸದ್ಬೋಧಕನು, ಮಹಾಗುರು ಆತನೇ. ಪ್ರಿಯರೇ, ಆತನ ಮಾತುಗಳು, ಸುವಾರ್ತೆಯಲ್ಲಿ ಆತನು ಹೇಳಿರುವ ಉಪದೇಶಗಳು, ಆತನು ಹೋಲಿಕೆಗಳನ್ನ ನಾವು ಕೇಳಿಸ್ಕೊಳ್ತಾ ಇದ್ದರೆ, ಅವನ ನಾವು ಧ್ಯಾನಿಸ್ತಾ ಇದ್ದರೆ
ಅದು ನಿಜಕ್ಕೂ ಕೂಡ ಜೇನುತುಪ್ಪಗಿಂತಲೂ ಸಿಹಿಯಾಗಿರುವಂತ ಮಾತುಗಳು. ಆತನು ಹಾಗೆ ಹೇಳುವಂತನಾಗಿ ಒಂದು ಮಾತನ್ನ ನಾನು ಗಮನಿಸಿ ನೋಡಿದ್ದೇನೆ ಓದುವಾಗ, ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಶಿಷ್ಯರಿಗೆ ಹೇಳ್ತಾನೆ. ಯಾಕಂದ್ರೆ ಶಿಷ್ಯರಿಗೆ ಈ ಪವಿತ್ರಾತ್ಮನ ಅನುಭವ ಆಗಿರ್ಲಿಲ್ಲ. ಆದ್ರಿಂದ ಅವರಿಗೆ ಆ ಸಂದೇಶವು ಹೋರಲಿಕ್ಕೆ ಆಗಲಿಲ್ಲ. ನೋಟ್ ಮಾಡ್ಕೊಳ್ಳಿ, ಗಮನ ಇಟ್ಕೊಳ್ಳಿ. ವಾಕ್ಯ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಸಂದರ್ಭ, ಆ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ಕೊಳ್ಳಿ. ಸುಮ್ಮನೆ ಹೇಳಿಲ್ಲ ಸ್ವಾಮಿ, ಕರ್ತನಾದ ಯೇಸು ಕ್ರಿಸ್ತನ್ ಸುಮ್ಮನೆ ಹೇಳಿಲ್ಲ ಮಾತು. ಸದ್ಯಕ್ಕೆ ನೋಡಿ, ದಟ್ ಈಸ್ ಎ ಗುಡ್ ವರ್ಡ್. ಕನ್ನಡದಲ್ಲಿ ಬಹಳ ಚೆನ್ನಾಗಿದೆ, ಕನ್ನಡ ಭಾಷೆಯಲ್ಲಿ. ಆದ್ರೆ ಸದ್ಯಕ್ಕೆ ಅದನ್ನು ಹೋರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ದಿಸ್ ಈಸ್ ದ ಹೋಲಿ ಸ್ಪಿರಿಟ್ ವರ್ಕ್. ಪವಿತ್ರಾತ್ಮನು, ಪರಿಶುದ್ಧಾತ್ಮನ ಕಾರ್ಯ ಏನೆಂಬುದಾಗಿ ಹೇಳುವಾಗ ಗಡಗಡ ಗಡಗಡ ನಡುಗುವುದು, ಕೂಗುವುದು, ಕಿರುಚಾಡುವುದು, ಒಂದು ಅರಿಯದ ಭಾಷೆ ಸ್ವಾಮಿ ತಾನೇ ಸತ್ಯದ ಆತ್ಮನ ಕುರಿತು, ಆತ ನಡೆಸುವ ರೀತಿಯನ್ನು ಕುರಿತು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಕೆಲವು ಹಾಡುಗಳು, ಕೆಲವು ಸಂಗೀತಗಳು ಅದೇ ರೀತಿಯಾಗಿ ಕಟ್ಟಿ ಮನುಷ್ಯನಲ್ಲಿ ಬರುವಂತ ಸ್ವಾಭಾವಿಕ ಸಮೂಹ ಸನ್ನಿಯನ್ನು, ಸ್ವಾಭಾವಿಕವಾಗಿ ಬರುವಂತಹ ಒಂದು ಏನು ಆ ಒಂದು ಇಮೋಷನ್, ಆ ಒಂದು ಭಾವೋದ್ರೇಕವನ್ನೇ ಪವಿತ್ರಾತ್ಮನು ಎಂಬುದಾಗಿ ಬಿಂಬಿಸ್ತಕ್ಕಂತ ಒಂದು ಕಾಲಘಟ್ಟ ಈ ಲವೋದಿಕೀಯ ಸಭೆಯ ಅಂಚಿನಲ್ಲಿ ಹೆಚ್ಚು ಕಾರ್ಯ ಮಾಡ್ತಾ ಇದೆ. ಅದಕ್ಕೆ ಅಪೊಸ್ತಲ ಪೌಲ ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಒಂದು ಮಾತನ್ನ ಹೇಳ್ತಾನೆ. ಇಹಲೋಕದ ಅನುಸಾರವಾಗಿ, ಇಹಲೋಕ ಏನ್ ಮಾಡುತ್ತಂದ್ರೆ, ಪ್ರತಿಯೊಬ್ಬ ವಿಶ್ವಾಸಿಯ ಮನಸ್ಸಿನಲ್ಲಿ ಒಂದು ಕಾಂಟೆಂಪ್ಲೇಷನ್, ಒಂದು ಟೆಂಪ್ಲೇಟ್, ಒಂದು ನಮೂನೆ, ಒಂದು ಮೆಂಟಲ್ ಕನ್ಸೆಂಟ್. ಸಹೋದರೇ, ಅವರೆಲ್ಲ ಮಾಡ್ತಿದ್ರಲ್ಲ, ಅದು ಹೀಗೇನೆ, ಸತ್ಯವೇದದಲ್ಲಿ ಅದು ಇದೆ ಅಂತ ಹೇಳುತ್ತೆ. ಯಾಕಂದ್ರೆ ಈ ಲೋಕ ಅಂತದ್ದು ಪ್ರಿಯರೇ, ಲೋಕದ ಮಾತು, ಲೋಕದ ಆಕರ್ಷಣೆ, ಲೋಕದ ವ್ಯಾಮೋಹ ಸತ್ಯವೇದದ ಸತ್ಯವಾಕ್ಯದಿಂದ ನಮ್ಮನ್ನು ತಪ್ಪಿಸುವಂತಹ ಸಂದರ್ಭ ಇದ್ದಾಗ ನಾವು ವಾಕ್ಯಕ್ಕೇ ಬರಬೇಕು. ಕರ್ತನಾದ ಯೇಸು ಸ್ವಾಮಿಯ ಬೋಧನೆಗೆ ನಾವು ಬರಬೇಕು. ಆತನು ಪವಿತ್ರಾತ್ಮನ ಕುರಿತು ನಮಗೆ ಹೇಳಿರುವ ಈ ಮಾತು ನೋಡುವಾಗ ಪ್ರಿಯರೇ ಗಮನಿಸಿಕೊಳ್ಳೋಣ. ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸ್ತಾನೆ. ದಟ್ ಈಸ್ ಎನ್ ಈವೆಂಟ್. ಅದು ನಡೆದಿರುವಂತ ಘಟನೆ. ಸತ್ಯದ ಆತ್ಮನು ಬಂದನು. ಎಲ್ಲಿ ಬಂದನು? ಯಾವಾಗ ಬಂದನು? ದಯಮಾಡಿ ನೋಡೋಣ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ, ದಯಮಾಡಿ ಕ್ಷಮಿಸಿ, 2ನೇ ಅಧ್ಯಾಯ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ. ನಾನು ಮೊದಲನೇ ವಚನದಿಂದ ಓದ್ತೇನೆ. ಸಿಸ್ಟರ್ ಓದಿ 3 ವಚನಗಳು, 3-4 ತನಕ. 2ನೇ ಅಧ್ಯಾಯ. ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಪಕ್ಕದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲಾ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡರು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಥ್ಯಾಂಕ್ ಯು ಸಿಸ್ಟರ್. ಹಾಗೆ 6ನೇ ವಚನ ಮಧ್ಯಭಾಗದಿಂದ, ಪ್ರತಿಯೊಬ್ಬರು ಅನ್ನೋ ಕಡೆಯಿಂದ, ಪ್ರತಿಯೊಬ್ಬರು ತಮ್ಮ ಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಸಹೋದರ, ಇಲ್ಲಿ ಗಮನಿಸಿ, ಪಂಚಾಶತ್ತಮ ದಿನದ ಹಬ್ಬ ಅಲ್ಲಿ 2ನೇ ವಚನದಲ್ಲಿ ಬಿರುಗಾಳಿ ಅಲ್ಲ,
ಬಿರುಗಾಳಿ ಬೀಸುತ್ತದೋ ಎಂಬಂತೆ. ಒಂದು ಕಂಪ್ಯಾರಿಸನ್, ಒಂದು ಹೋಲಿಕೆ. ಆದ್ರೆ ಜನರು ಬಿರುಗಾಳಿಯೇ, ಬಿರುಗಾಳಿಯಲ್ಲಿ ಅಭಿಷೇಕ ಪಂಚಾಶತ್ತಮ ದಿನದ ಒಂದು ಈವೆಂಟ್, ಒಂದು ಘಟನೆ, ಅದು ಹಿಸ್ಟಾರಿಕಲ್ ಈವೆಂಟ್ ನಡೆದು ಹೋಯಿತು. ಪವಿತ್ರಾತ್ಮನು ಆಗಮಿಸಿದನು. ಮತ್ತು ನಾವು ನೋಡುವಾಗ 3ನೇ ವಚನದಲ್ಲಿ, ಮತ್ತು ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ, ಉರಿಯಂತಿದ್ದ ನಾಲಿಗೆಗಳು, ಉರಿಯಲ್ಲ ಬಟ್ ಉರಿಯಂತೆ ಇರುವಂಥವು, ಸುಡುವಂಥವಲ್ಲ, ಬೆಂಕಿಯಂತೆ ಇರುವಂಥದ್ದಲ್ಲ. ಆದ್ರೆ ಅದಕ್ಕೆ ಹೋಲಿಕೆ ಆ ರೀತಿಯಾಗಿ ಅವರವರ ಭಾಷೆಯಲ್ಲಿ, ಅರ್ಥವಾಗುವ ಭಾಷೆಯಲ್ಲಿ, 6ನೇ ವಚನ ಸಹೋದರಿ ಓದಿದ್ರಲ್ಲ, ಅದು ಒಂದು ಅರ್ಥಗರ್ಭಿತವಾದಂತಹದ್ದು ಅವರೆಲ್ಲರೂ ಸೇರಿಕೊಂಡಾಗ. ದಿಸ್ ಈಸ್ ಎ ಹಿಸ್ಟಾರಿಕಲ್ ಈವೆಂಟ್. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಅದನ್ನೇ ಹೇಳಿದ್ದು. ನೀವು ಕಾದುಕೊಂಡಿರ್ರಿ ಶಕ್ತಿ ಹೊಂದುವರೆಗೂ, ಆದ ನಂತರ ನೀವು ಅಲ್ಲಿಂದ ಸಮರಯ ಮತ್ತು ಕಪದೋಕಿಯ ಮುಂದಕ್ಕೆ ನೀವು ಸಾಗಿ ಹೋಗಿರಿ, ನೀವು ಶಕ್ತಿ ಹೊಂದುವವರೆಗೂ ನೀವು ಇಲ್ಲಿರಿ. ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿದನೆ ಪೇತ್ರನು. ಆಗ ಮಹಾಪ್ರಸಂಗ ಮಾಡಿದನು ಪ್ರಿಯರೇ. ದಟ್ ಈಸ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಗಾಡ್. ಪರಿಶುದ್ಧಾತ್ಮ ದೇವರು ಹಾಗೆ ನಡೆಸಿದನು. ಆ ನಡೆಸುತ್ತಾನೆ ಎಂಬುದನ್ನ ಕರ್ತನಾದ ಯೇಸು ಸ್ವಾಮಿ ಯೋಹಾನ್ ಸುವಾರ್ತ 14ನೇ ಅಧ್ಯಾಯದಲ್ಲಿಯೂ 14ನೇ ಅಧ್ಯಾಯ 17ನೇ ವಚನದಲ್ಲಿಯೂ, ಯೋಹಾನ್ ಸುವಾರ್ತ 16ನೇ ಅಧ್ಯಾಯ 12-13 ವಚನಗಳಲ್ಲಿಯೂ ಹೇಳಿದರು. ಅದೇ ಪ್ರಕಾರವಾಗಿ ಶಿಷ್ಯರು ಆ ಅನುಭವಕ್ಕೆ ಬಂದರು. ಮತ್ತು ಅದೇ ಪ್ರಕಾರವಾಗಿ ಪೇತ್ರನು ಕರ್ತನಾದ ಯೇಸು ಸ್ವಾಮಿಯನ್ನು ಕುರಿತು ಸುವಾರ್ತೆಯನ್ನು ಸಾರಿದಾಗ ಅಲ್ಲಿ ಕೇಳುವಂತವರಲ್ಲಿ ಹಲಗು ನೆಟ್ಟಂತಾಯಿತು. ಸಮಥಿಂಗ್ ವಾಸ್ ಪಿಯರ್ಸ್ಡ್ ಇನ್ ಟು ದೇರ್ ಹಾರ್ಟ್ಸ್. ಅಷ್ಟು ಗಾಢವಾಗಿ ವಾಕ್ಯವು ಕಾರ್ಯ ಆದದ್ದು. ಬಹಳ ಒಳ್ಳೆ ಟೈಟಲ್ ಬರೆಯಲ್ಪಟ್ಟಿದೆ ಪ್ರಿಯರೇ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. 2ನೇ ಅಧ್ಯಾಯದ ಮೇಲ್ಭಾಗ, ಪವಿತ್ರಾತ್ಮವರು ಬಂದದ್ದು 3,000 ಜನ ಶಿಷ್ಯರ ಮಂಡಲಿಗೆ ಸೇರಿದ್ದು. ಪ್ರಿಯರೇ, ಅಲ್ಲಿವರೆಗಿದ್ದಂತ ಶಿಷ್ಯರು ಎಷ್ಟು ಜನ? ಒಬ್ಬ ಶಿಷ್ಯ ಹೋದ, ಆದ್ರೆ ಚೀಟು ಹಾಕಿದ್ದರು 12 ಜನ ಶಿಷ್ಯರು ಮತ್ತು ಕೆಲವು ಮಂದಿ, ಅವರ ಸಂಖ್ಯೆನೂ ಕೂಡ ನಮಗೆ ಕೊಡಲ್ಪಟ್ಟಿದೆ, ಕೆಲವರು ಸಹೋದರರು ಇರ್ಲಿ. ಈ ಸಂದರ್ಭ ಇಷ್ಟು ಜನ ಇರುವುದು 3,000 ಜನ. ವಾಟ್ ಅನ್ ಅಮೇಜಿಂಗ್ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಗಾಡ್. ಆದರೆ ಭ್ರಮೆ ಏನು ಹೇಳುತ್ತಂದ್ರೆ, ಗಾಳಿ ಅಂತಲೋ ಅಥವಾ ಬೆಂಕಿ ಅಂತಲೋ ಅಥವಾ ಒಂದು ಸ್ಪರ್ಶ ಆಗಬೇಕಂತಲೋ, ಒಂದು ಶಾಕ್ ಆಗ್ಬೇಕಂತಲೋ, ಒಂದು ವೈಬ್ರೇಷನ್ ಆಗ್ಬೇಕಂತಲೋ ಅನ್ನತ್ತೆ. ಪೇತ್ರನಿಗೆ ಇವು ಯಾವೂ ಆಗಲಿಲ್ಲ. ಪೇತ್ರನು ಪವಿತ್ರಾತ್ಮನ ಆ ವರವನ್ನು ಹೊಂದಿದಾಗ ನೋಡ್ರಿ ಎಷ್ಟು ಒಳ್ಳೆಯ ಮಾತನ್ನ ಹೇಳ್ತಾನೆ. ನಾನು ಸ್ವಲ್ಪ ಸರ್ಚ್ ಮಾಡ್ತೀನಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ, ಪೇತ್ರನು ಮಾತಾಡುವ ಸಂದರ್ಭದಲ್ಲಿ ಆತ ಹೇಳಿರುವಂತ ಒಂದು ಮಾತು 23ನೇ ವಚನ ಸಿಸ್ಟರ್. 2:23 ಓದಿ ಸಿಸ್ಟರ್. ನಾವೊಂದು ಸತ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನ ಮಾಡೋದಕ್ಕೆ ಈ ಸಮಯ ತಗೊಳ್ತಾ ಇದ್ದೀವಿ. ಓದಿ ಸಿಸ್ಟರ್, ಓದಿ. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಸಿ ಎಬ್ಬಿಸಿ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಚೆನ್ನಾಗಿ ಓದಿದ್ರಿ. 22ನೇ ವಚನದಲ್ಲಿ ಬಹಳ ಬಲವಾಗಿ ಅಡ್ರೆಸ್ ಮಾಡ್ತಾನೆ ಪೇತ್ರನು. ಇಸ್ರಾಯೇಲ್ ಜನರೇ, ನನ್ನ ಮಾತನ್ನು ಲಾಲಿಸ್ರಿ, ನಜರೇತಿನ ಯೇಸು ಇದ್ದನಲ್ಲ ಅಂತ ಪ್ರಾರಂಭ ಮಾಡಿ ಆ ವಿಷಯದಲ್ಲಿ ಹೇಳುತ್ತಾ ಏನ್ ಹೇಳ್ತಾನೆ? ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯತ್ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಸಿಲುಬಿಗೆ ಹಾಕಿಸಿ ಕೊಂದಿರಿ. ಯು ಕಿಲ್ಡ್. ಅನ್ಯ ಜನರ ಕೈಯಿಂದ. ಯಾರು ಈ ಅನ್ಯ ಜನರು? ಟೈಬೀರಿಯಸ್ ಅನ್ನುವ ಗವರ್ನರ್, ಪಿಲಾತನು, ರೋಮ್ ಸರ್ಕಾರ. ಕರ್ತನಲ್ಲಿ ಪ್ರಿಯರೇ,
ಪರಿಶುದ್ಧಾತ್ಮ ದೇವರು ಎಷ್ಟು ಸತ್ಯವಾಗಿ ಇಲ್ಲಿ ಮಾತುಗಳು ಬರೆಸಿದ್ದಾರೆ ಅಂದ್ರೆ, ಮರಣದಂಡನೆ ವಿಧಿಸುವುದು ಯೆಹೂದ್ಯರು, ಆತನನ್ನು ಸಿಲುಬೆಗೆ ಹಾಕಿಸಿ ನಮಗೆ ಬರಬ್ಬನನ್ನು ಬಿಟ್ಟು ಕೊಡಿ, ಆದರೆ ಸಿಲುಬೆಗೆ ಹಾಕಿಸಿ ಆತನಿಗೆ ಮರಣದಂಡನೆ ವಿಧಿಸುವುದು ಯೆಹೂದ್ಯರು, ಆದರೆ ಆ ಮರಣದಂಡನ ಕಾರ್ಯಾಚರಣೆ ಮಾಡುವುದು ರೋಮ ಸೈನಿಕರು. ಒಂದು ಪಟಾಲಂ ಎಂಬ ರೋಮ ಸೈನಿಕರೊಂದು ಮತ್ತಾಯನ ಸುವಾರ್ತೆಯಲ್ಲಿ ನಾವು ಆ ಮಾತು ಕಾಣ್ತೇವೆ. ಅಂದ್ರೆ ಆ ಹೆಚ್ಚು ಕಮ್ಮಿ 100 ಜನ ಆ ಸೈನಿಕರು, ದೇ ಆರ್ ಟ್ರೈನ್ಡ್, ಅರಸನ ವಿರುದ್ಧ ದಂಗೆ ಎದ್ದಿರುವಂತವ್ರನ್ನ ಹಿಂಸೆ ಕೊಟ್ಟು ಅನ್ಯ ಜನರ ರೀತಿಯಲ್ಲಿ ಶಿಲುಬೆಗೆ ಹಾಕುವಂತ ಶಿಕ್ಷೆಯನ್ನ ಈ ಯೆಹೂದ್ಯರು ಮರಣದಂಡನ ತೀರ್ಮಾನವನ್ನ ಮಾಡಿ ಅನ್ಯ ಜನರ ಕೈಯಿಂದ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿಸಿ ಕೊಂದರು ಎಂಬುದು ಎಷ್ಟು ಅಕ್ಷರ ಸತ್ಯ. ಪ್ರಿಯರೇ, ಆಗ ಪೇತ್ರನು ಎಲ್ಲಿಯೂ ಕೂಡ ಭಾವಾವೇಶಕ್ಕೆ ಒಳಗಾಗ್ಲಿಲ್ಲ, ಆದರೆ ಸತ್ಯದ ಸುವಾರ್ತೆಯನ್ನು, ಕರ್ತನಾದ ಯೇಸು ಕ್ರಿಸ್ತನ ಆ ರಕ್ಷಣೆ ಸುವಾರ್ತೆಯನ್ನು ಮಾತನಾಡುತ್ತಾ ಇರುವಾಗ, ಇನ್ನು ಆತನ ಮರಣವನ್ನ ಪುನರುತ್ಥಾನವನ್ನ ಕುರಿತು ಹೇಳುತ್ತಿರುವಾಗ 37ನೇ ವಚನಕ್ಕೆ ಬಂದಾಗ, ಅದೇ ಅಧ್ಯಾಯ 37, ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗುನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ಫಸ್ಟ್ ಟೈಮ್ ಪ್ರೇರೆ ಜ್ಞಾಪ ಮಾಡ್ಕೊಳ್ಳಿ, ಯೇಸು ಕ್ರಿಸ್ತನ ಶಿಷ್ಯರನ್ನು ಯೆಹೂದ್ಯರು ಸಹೋದರರೇ, ಬ್ರದರನ್, ದಟ್ ಈಸ್ ದ ಗಾಡ್ ಸ್ಪಿರಿಟ್. ಅದು ದೇವರಾತ್ಮನ ಕಾರ್ಯ, ಅದು ಪರಿಶುದ್ಧಾತ್ಮ ದೇವರು ಮಾಡಿರುವ ಕಾರ್ಯ ಅವರ ಹೃದಯದಲ್ಲಿ. ಆದ್ರಿಂದ ಬ್ರದರ್ಹುಡ್, ಅಲ್ಲಿವರೆಗೂ ಅದರ್ಸ್ ಆಗಿರೋರು ಈಗ ಬ್ರದರ್ಸ್ ಆದರು. ಪ್ರಿಯರೇ, ಇದು ದೇವರ ಕಾರ್ಯ. ಒಬ್ಬ ವಿಶ್ವಾಸಿಗೆ ಸುವಾರ್ತೆಯನ್ನು ಸಾರುವಾಗ ಆ ಅವಿಶ್ವಾಸಿಯಲ್ಲಿ ಮನ ಪರಿವರ್ತನೆ ಆಗ್ತಾ ಇರ್ತದೆ, ನಾವು ಗಮನಿಸ್ತೀವಲ್ಲ. ಆ ಕಾರ್ಯ ಮಾಡುವವನು ಪರಿಶುದ್ಧಾತ್ಮ ದೇವರು. ವಿ ಆರ್ ವರ್ಕರ್ಸ್ ಟುಗೆದರ್ ವಿತ್ ಗಾಡ್. ದೇವರ ಜೊತೆಯಲ್ಲಿ ಒಂದು ಮಾನವ ಸಾಧನ, ರಕ್ತ ಮಾಂಸಧಾರಿಗಳಾಗಿ ನಾವು ಈ ಲೋಕಕ್ಕೆ ಜನ್ಮ ತಾಳಿದ ನಾವು ಕರ್ತನಾದ ಯೇಸು ಕ್ರಿಸ್ತನ ರಾಯಭಾರಿಗಳಾಗಿ ಆ ಸುವಾರ್ತೆಯನ್ನು ಸಾರುವಂತವರಾಗಿರ್ತೇವೆ. ಪೇತ್ರನು ಹಾಗೆ ಸಾರುವಂತ ಸಂದರ್ಭ ಅದಾಗಿತ್ತು. ಆತ್ಮನ ಕಾರ್ಯ. ನಾನು ಯಾಕೆ ಇಷ್ಟು ದೂರ ನಾವು ಬಂದಿದ್ದು ಅಂದ್ರೆ, ಆ ಕಣ್ಣಿಗೆ ಅಂಜನವನ್ನ ನಾವು ಹೊಂದಿಕೊಳ್ಳುವಂಥದ್ದು, ಆ ರೀತಿ ಆ ಆತ್ಮೀಕ ಜ್ಞಾನ ಹೊಂದಿಕೊಳ್ಳುವಂಥದ್ದು ಕೇವಲ ಏನೋ ಬುಕ್ಕಿಶ್ ನಾಲೆಡ್ಜ್ ಅಥವಾ ನಮ್ಮ ಹೆಡ್ ನಾಲೆಡ್ಜ್ ನಿಂದ ವಾಕ್ಯಗಳನ್ನು ಹೇಳಿ ತಿಳ್ಕೊಳ್ಳುವಂಥದ್ದಲ್ಲ. ಆದ್ರೆ ಪರಿಶುದ್ಧಾತ್ಮ ದೇವರು ನಡೆಸುತ್ತಾ ಇರಲಾಗಿ ದೇವರ ವಾಕ್ಯಗಳಲ್ಲಿರುವ ಅಂತರ್ಲೀನವಾಗಿರುವಂತಹ, ಅಂತರಾರ್ಥವಾಗಿರುವಂತಹ ಅರ್ಥವನ್ನ ನಾವು ಹೊರ ತೆಗೆದು ಅರ್ಥೈಸ್ಕೊಂಡು ಧ್ಯಾನ ಮಾಡಿಕೊಂಡು ಮುಂದಕ್ಕೆ ಸಾಗಬೇಕು. ಅದರಿಂದ ಪ್ರಿಯರೇ, ಆ ಪೇತ್ರನ ಆ ಮಾತಿಗೆ ಆ ದಿನ ಸ್ಪಂದಿಸಿದವರು ಹೇಳ್ತಾರೆ, ಸಹೋದರೇ, ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು, ಎಲ್ಲರೂ ಕೂಡ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಆ ದೇವರ ಕಡೆಗೆ ತಿರುಗಿಕೊಳ್ಳುವುದು ಅನ್ನೋದ್ರಲ್ಲೇನೆ ರಕ್ಷಣೆ ಇದೆ, ರಕ್ಷಣೆ ಸುವಾರ್ತೆ ಇದೆ, ಸ್ಯಾಲ್ವೇಷನ್ ಇದೆ, ನಂತರ ದೀಕ್ಷಾ ಸ್ನಾನ ಇದೆ, ನಂತರ ಮಂಡಳಿಗೆ ಸೇರುವಂಥದ್ದು. ವಾಟ್ ಎ ಗ್ರೇಟ್ ಗಾಡ್! ಆ ಘಟನಾವಳಿಯ ಆ ಘಟನೆಗಳ ಈ ಸರಮಾಲೆಯಲ್ಲಿನೇ ಸಾಗಿ ಬಂದಿರುವಂತ ಸಹೋದರ ಸಭೆಯ ಸಮವಾಗಿ ನಡೆಯುವಂತ ಸಹ ಉದರರಾಗಿರುವಂತ ಸಹೋದರರ ಸಭೆಯ ಕ್ರಮ, ಇದು ಸಭೆಯ ಕ್ರಮ, ಇದು ವಾಕ್ಯಾನುಸಾರವಾದಂತ ಒಂದು ಕ್ರಮ. ಪ್ರಿಯರೇ, ಒಂದು ವೇಳೆ ಇದರಲ್ಲಿ ನಾವು ಮುಂದಕ್ಕೆ ಸಾಗುವಾಗ ಪವಿತ್ರಾತ್ಮನನ್ನ ನಾವು ಹೇಗೆ ಅನುಸರಿಸಬೇಕು, ನಡೆಸುತ್ತಾನೆ, ಹೇಗೆ ನಡೆಸುವಂತನಾಗಿದ್ದಾನೆ, 1-2 ವಚನಗಳನ್ನ ನಾವು ಧ್ಯಾನಿಸ್ಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ ಇವತ್ತಿನ ಒಂದು ಅಂಶವನ್ನ. ದಯಮಾಡಿ ನೋಡ್ರಿ, ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 13-14 ವಚನಗಳು. ಈಗ ನಾವು ಕರ್ತನಾದ ಯೇಸು ಕ್ರಿಸ್ತನ ನಂಬಿದಾಗ ನಮಗೇನು ಸಂಚಕಾರವು? ದಯಮಾಡಿ ಓದಿ ಸಿಸ್ಟರ್. ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 13-14 ವಚನಗಳು. ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡು
ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಥ್ಯಾಂಕ್ ಯು ಸಿಸ್ಟರ್. ಬಹಳ ಒಳ್ಳೆಯ ಕೆಲವು ಪದಗಳಿವೆ. ಸ್ವಲ್ಪ ನಾನು ತೆಗೆದು ನಾನು ಕೂಡ ಸ್ವಲ್ಪ ಅದನ್ನ ಓದಿ ವಿವರಿಸ್ತೇನೆ. ಆ ಪವಿತ್ರಾತ್ಮನೇ ನೋಡ್ರಿ, ಈಗ ಸಹೋದರಿ ಓದಿದ್ದಾರೆ, ನಿಮ್ಮ ರಕ್ಷಣೆಯ ವಿಷಯವಾದ, ಅಲ್ಲಿ ನನ್ನ ರಕ್ಷಣೆ ವಿಷಯ ಅಥವಾ ಇನ್ನ ಸಹೋದರಿ ವಿಷಯ, ಸಹೋದರನ ವಿಷಯ, ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ, ಅಂದ್ರೆ ನಾವೆಲ್ಲರೂ, ಪೌಲನ ಆ ಜ್ಞಾನ ಎಷ್ಟು ಅಪಾರವಾದದ್ದು ಪ್ರಿಯರೇ, ಅಪಾರವಾದ ಜ್ಞಾನ ಸಂಪತ್ತು. ಆ ಜ್ಞಾನ ಭಂಡಾರದಲ್ಲಿ ಎಳ್ಳಷ್ಟು ಕೂಡ ನಾವು ತೆಗೆದುಕೊಳ್ಳಿಕ್ಕೆ ಅರ್ಹತರಾಗ್ತಿಲ್ಲ, ಸಾಧ್ಯನೂ ಆಗ್ತಿಲ್ಲ. ನೋ, ವಿ ಆರ್ ನಾಟ್ ಏಬಲ್ ಟು ಗೆಟ್ ಅಟ್ಲೀಸ್ಟ್ 0.5%. ಎಷ್ಟು ಅಪಾರವಾದ ಜ್ಞಾನ ಸಮೃದ್ಧಿ, ಜ್ಞಾನ ಸಂಪತ್ತು. ಹೇಳ್ತಾನೆ ಪೌಲ ಎಫೆಸದವರಿಗೆ ಹೇಳ್ತಾ, ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಯು ಗಾಟ್ ದ ಸೀಲ್. ಮತ್ತು 14ನೇ ವಚನ, ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಹೋಲಿ ಸ್ಪಿರಿಟ್ ಗಾಡ್ ಈಸ್ ಲೈಕ್ ಎನ್ ಅಡ್ವಾನ್ಸ್ ಗಿವನ್ ಟು ಅಸ್. ಹಾಗಾಗಿ ನಾವು ಯಾವುದಕ್ಕೂ ನಾವು ಭಯಪಡುವ ಅವಶ್ಯಕತೆ ಇಲ್ಲ, ಕದಲುವ ಅವಶ್ಯಕತೆ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಗ್ಯೂ ಕೆಲವು ರೀತಿಯ ಸಂಕಷ್ಟಗಳಲ್ಲಿ ಹಾದು ಹೋಗ್ತಾ ಇರ್ತಾರೆ, ಆದರೆ ಪವಿತ್ರಾತ್ಮ ದೇವರು ಅವರನ್ನು ಕೈ ಬಿಟ್ಟಿರುವುದಿಲ್ಲ. ನಾನು ಒಂದೊಂದ್ಸರಿ ನೆನೆಸ್ತೇನೆ, ನಮ್ಮ ಕಡು ಬಡತನದಲ್ಲಿರುವಂತಹ ಎಷ್ಟೋ ಜನ ವಿಶ್ವಾಸಿಗಳು ಸೈಕಲ್ ನಲ್ಲಿ ಹೋಗಿ ಹಳ್ಳಿ ಪಳ್ಳಿಗಳಿಗೆ ವಿಸಿಟ್ ಮಾಡಿ ಸುವಾರ್ತೆನ ಸಾರುವಾಗ ಪರಲೋಕದಲ್ಲಿ ಅವರ ಫಲ ಬಹಳ ಹೆಚ್ಚಾಗಿರ್ತದೆ. ಯಾಕಂದ್ರೆ ಅವರು ಒಂದು ಆತ್ಮನನ್ನ ದೇವರ ಕಡೆಗೆ ತಿರ್ಸ್ಕೊಂತವ್ರು. ಆದ್ರೆ ಅವರ ಜೀವನ ಶೈಲಿ ನೋಡಿದಾಗ ಒಂದು ಗುಡ್ಸಲಿರುತ್ತದೆ. ನಾನು ಗ್ರಾಮಾಂತರ ಸೇವೆಯಲ್ಲಿ ಹೋದಾಗ ಆ ಕಡು ಬಡತನದಲ್ಲಿರುವವರ ಅತ್ಯಂತ ಅಪಾರವಾದ ಐಶ್ವರ್ಯದ ಮಹಲುಗಳನ್ನ ಆ ಗುಡಿಸಲುಗಳಲ್ಲಿ ನಾನು ಕಂಡಿದ್ದೇನೆ ಪ್ರಿಯರೇ. ಆ AC ಅಂದ್ರೆ ಏರ್ ಕಂಡೀಷನ್ಡ್ ಆ ವೆದರ್ ಅಲ್ಲಿ ನಾನು ಕಂಡಿದ್ದೀನಿ ಪ್ರಿಯರೇ. ಕರ್ತನಲ್ಲಿ ಪ್ರಿಯರೇ, ಯಾವ ಭೇದವೂ ಇಲ್ಲ. ಪರಿಶುದ್ಧಾತ್ಮ ದೇವರು ಸಂಚಕರವಾಗಿ ಆತನ ನಮಗೆ ವಿಮೋಚನಕ್ಕಾಗಿ ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿ ಉಂಟು ಮಾಡುತ್ತೆ. ಕರ್ತನಿಗೆ ಮಹಿಮೆ ಉಂಟಾಗುವಂತದ್ದಾಗಿ, ಕರ್ತನನ್ನ ಮಹಿಮೆ ಪಡಿಸುವಂತದ್ದಾಗಿ, ಪ್ರಕಟಪಡಿಸುವಂತದ್ದಾಗಿ ಇರುವಂತದ್ದಾಗಿರ್ತದೆ ಈ ನಿಜವಾದ ವಿಮೋಚನೆ. ಆದಾಗ್ಯೂ ಕರ್ತನು ನಡೆಸ್ತಾನೆ, ಉತ್ತಮ ರೀತಿಯಲ್ಲಿ ನಮ್ಮನ್ನ ನಡೆಸೋನಾಗಿದ್ದಾನೆ. ಆದರೆ ಕೊನೆಯಲ್ಲಿ ಒಂದು ಎಚ್ಚರಿಕೆ ಮಾತು, ನಾವು ನಿಜವಾದ ರಕ್ಷಣೆ ಹೊಂದಿದ್ದೇವೆ, ನಮಗೆ ನಿಜವಾದ ಪವಿತ್ರಾತ್ಮ ನಮ್ಮಲ್ಲಿದ್ದಾನೆ. ಆದರೆ ಒಂದು ಮಾತು, ಐಕ್ಯತೆ ತಪ್ಪಿ ಹೋಗ್ತಾ ಇದೆ. ಯಾಕೆ ಈ ಐಕ್ಯತೆ ತಪ್ಪಿ ಹೋಗ್ತಾ ಇದೆ? ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಪ್ರಾರಂಭ ಆಯ್ತು. ಒಬ್ಬರ ಮೇಲೆ ಒಬ್ಬರು ಜಡ್ಜ್ಮೆಂಟ್ ಮಾಡೋದು ಪ್ರಾರಂಭ ಆಯ್ತು. ಅದಕ್ಕೆ ಇಬ್ರಿಯ ಪತ್ರಿಕೆಯಲ್ಲಿ ಪೌಲನು ಬರಿತಾ, ಇಬ್ರಿಯ ಗ್ರಂಥಕರ್ತ ಹೇಳ್ತಾ, ನೀವು ಕೂಡಿ ಬರುವುದು ಕೇಡಿಗಾಗಿ ಅನ್ನೋ ಹಾಗಾಯ್ತು. ಯಾಕಂದ್ರೆ ಅವರು ಪವಿತ್ರಾತ್ಮನನ್ನು ಹೆಚ್ಚೆಚ್ಚಾಗಿ ಆಶ್ರಯಿಸಿರಲ್ಲ. ಒಂದು ಸಂದೇಶ ನೀಡ್ಲಿಕ್ಕಾಗಿ ಪವಿತ್ರಾತ್ಮ ದೇವರು ಸಹಾಯ ಮಾಡುವುದು ಮಾತ್ರ ಅಲ್ಲ, ಆ ಸಂದೇಶಕ್ಕೆ ಅನುಸಾರವಾಗಿ ಜೀವಿಸುವುದಕ್ಕೆ ಪವಿತ್ರಾತ್ಮ ದೇವರು ಸಹಾಯ ಮಾಡ್ತಾರೆ. ದಯಮಾಡಿ ನೋಡ್ರಿ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3-4 ವಚನಗಳನ್ನ ನಾವು ಓದ್ಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3-4 ವಚನಗಳು. ಲೋಕದವರ ಬಾಲ ಬೋಧನೆಗೆ ಅಧೀನರಾಗಿದ್ದೆವು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ ಸಿಸ್ಟರ್. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ.
ನೀವೆಲ್ಲರೂ ಹಾ, ಒಂದೇ thank you, ದೇಹಕ್ಕೆ sister. ಸೇರಿದವರು, ಒಬ್ಬನೇ ಸಾಕು ಸಿಸ್ಟರ್, ಆತ್ಮನನ್ನ ಹೊಂದಿದ. ಸಾಕು ಸಿಸ್ಟರ್. ಈಗ ಇಲ್ಲಿಂದ ನಾವು ಮುಂದಕ್ಕೆ ಆ ಇನ್ನೊಂದು ಟ್ರೂತ್ ಇಲ್ಲಿ ತರಬೇಕಾಗಿದೆ. ಏನಂದ್ರೆ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಪವಿತ್ರಾತ್ಮನನ್ನು ಐಕ್ಯವನ್ನು ಕೊಟ್ಟಿದ್ದಾನೆ, ಸಮಾಧಾನವನ್ನು ಕೊಟ್ಟಿದ್ದಾನೆ. ಆದರೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಆ ಪವಿತ್ರಾತ್ಮನಿಂದ ನಮಗೆ ಉಂಟಾಗಿರುವ ಐಕ್ಯತೆಯನ್ನ ಕಾಪಾಡಿಕೊಳ್ಳುವುದರಲ್ಲಿ ಆಸಕ್ತನಾಗಿರ್ಬೇಕು. ಬನ್ನಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 19ನೇ ವಚನದ ಕೊನೆ ಭಾಗ ನೋಡೋಣ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದುದರಿಂದ ನೀನು ಆಸಕ್ತನಾಗಿರು. ಸಾಕು ಸಿಸ್ಟರ್. ಈ ಆಸಕ್ತಿ ಅನ್ನೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಆಳಕ್ಕೆ ಹೋಗಿ ಈ ಅಂಶಗಳನ್ನು ತಗೊಂಡು ಬರಬೇಕಾಯ್ತು. ಪರಿಶುದ್ಧಾತ್ಮನಿಂದ ಉಂಟಾದ ಆಸಕ್ತಿ, ಐಕ್ಯತೆಯನ್ನುಂಟಾಗುವ ಆಸಕ್ತಿ, ಸಮಾಧಾನದಲ್ಲಿ ಆಸಕ್ತಿ. ನಮ್ಮ ಸಹೋದರ ಆತ, ಹೌದು, ನಾವು ಒಟ್ಟಿಗೆ, ನಾವು ಒಗ್ಗಟ್ಟಾಗಿ, ಇದು ಆ ಪ್ರೀತಿ ಅನ್ನೋದು ನಮ್ಮನ್ನು ಕಟ್ಟುತ್ತದೆ. ಕರ್ತನಲ್ಲಿ ಪ್ರಿಯರೇ, ಲವ್ ಯುನೈಟ್ಸ್. ಪ್ರೀತಿ ಅನ್ನೋದು, ಪರಿಶುದ್ಧಾತ್ಮನಿಂದ ಬರುವ ಪ್ರೀತಿ ನಮ್ಮನ್ನು ಒಂದಾಗಿ ಮಾಡುತ್ತದೆ. ವಿಂಗಡಣೆ ತರೋದಿಲ್ಲ, ವ್ಯತ್ಯಾಸಗಳು ಮಾಡೋದಿಲ್ಲ, ಭೇದಗಳನ್ನು ಮಾಡೋದಿಲ್ಲ. ಒಂದು ವೇಳೆ ತಪ್ಪು ನಡೆದು ಹೋದರೆ ಆ ತಪ್ಪು ನಿನ್ನ ಜೀವನದಲ್ಲೂ ಆಗುತ್ತಂತ ನೀನು ಭಯ ಪಟ್ಕೊಂಡು ಆ ತಪ್ಪನ್ನ ತಿದ್ದುವಾಗ ಪ್ರೀತಿಯಿಂದ ತಿದ್ದಬೇಕು. ಅಂದ್ರೆ ನಿನಗೂ ಕೂಡ ಆ ತಪ್ಪು ಆಗುತ್ತೆ. ಯಾಕಂದ್ರೆ ದೇವ್ರ ಮೇಲೆ ನೋಡ್ತಿರ್ತಾನೆ. ನೀನ್ ಜಡ್ಜ್ಮೆಂಟ್ ಮಾಡಿದೀಯಾ, ದೇವ್ರ ಸ್ಥಾನ ನೀನ್ ತಗೊಂಡಿದ್ಯಾ, ಆಗ ದೇವರು ನಿನ್ನನ್ನ ಅವನ ಸ್ಥಾನಕ್ಕೆ ತಗೊಂಡ್ ಬರ್ತಾನೆ. ಅದರಿಂದ ಪ್ರಿಯರೇ, ಯಾವಾಗ ಮನುಷ್ಯನಲ್ಲಿ ಅಹಂ ಬರುತ್ತೆ, ಗರ್ವ ಬರುತ್ತೆ, ಮೊಟ್ಟ ಮೊದಲನೇ ಕಾರ್ಯ ಪವಿತ್ರಾತ್ಮ ದೇವರು ಆತನು ದುಃಖಿಸುವನಾಗಿರ್ತಾನೆ. ಆಗ ಆ ವಿಶ್ವಾಸಿಗೆ ದೇವರು ಶತ್ರುವಾಗ್ತಾನೆ, ಸೈತಾನ ಮಿತ್ರನಾಗ್ತಾನೆ. ಆದುದರಿಂದ ಕರ್ತನಲ್ಲಿ ಪ್ರಿಯರೇ, ಅಹಂ ಬಿಟ್ಟು, ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥವನ್ನು ಬಿಟ್ಟು, ಪವಿತ್ರಾತ್ಮನ ಅನುಗ್ರಹಿಸಿರುವ ಸಮಾಧಾನವನ್ನು, ಪ್ರೀತಿಯ ಬಂಧನದಲ್ಲಿ ಐಕಮತ್ಯವುಳ್ಳವರಾಗಿ ಮುಂದಕ್ಕೆ ಸಾಗುವಂತೆ ದೇವರಾತ್ಮನು ತಾನೇ ಸಹಾಯ ಮಾಡಲಿ. ಅವಕಾಶ ಕೊಟ್ಟಂತ ಹಿರಿಯರಿಗೆ ಮತ್ತು ನನ್ನನ್ನು ಕೇಳಿಸ್ಕೊಂಡಿರುವಂತ ತಮ್ಮೆಲ್ಲರಿಗೂ ಕೂಡ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಸಲ್ಲಿಸುನಾಗಿದೆ.